ಈಗ ಅಕಾಲಿಕವಾಗಿ ಬಿಸಿಲು ಬರ್ತಾ ಇದೆ. ಇದು ಕಣಿಲೆಗಾಗಿಯೇ ನೆಟ್ಟದ್ದು. ಇದು ಆಸ್ಪರ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ, ಕಣಿಲೆಗಾಗಿಯೇ ನೆಟ್ಟದ್ದು. ಈಗ 2 ಕೊಯ್ದಿದ್ದೇನೆ ಮೊನ್ನೆ. ನೋಡಿ, ಇದು ಈಗ ಬರ್ತಾ ಇದೆ. ಹೀಗೆ ಪೇಪರ್ ಕಪ್ಪಿನಲ್ಲಿ ಮಾಡಿ, ಮನೆಯಲ್ಲೇ ಮಾಡಿದ ಪೇಪರ್ ಕಪ್ಪಿನಲ್ಲಿ ಮಾಡಿ ಮತ್ತೆ ನಾಟಿ ಮಾಡುದು. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೆಲವು ಸಣ್ಣ ಸಣ್ಣ ಹುಳಗಳದ್ದು ತೊಂದರೆ ಇದೆ. ಮುಂಡಿ ಕಾಡು ಅಂತೇಳಿ ಹೇಳ್ಬೋದು. ಹೌದು, ಇದೆಲ್ಲ ಬಾರಿ ಒಳ್ಳೆ ತಳಿ, ತುಂಬಾ ಒಳ್ಳೆದಳು. ಹೌದೌದು, ತೂರಿಕೆ ಇಲ್ಲ, ಬೆಣ್ಣೆ ಹಾಗೆ ಕರಗ್ತದೆ. 10 ಮಿನಿಟ್ ನೀವು ಬೇಯಿಸಿದ್ರೆ ಆಯ್ತು. ತುಂಬಾ ವಿಷಯುಕ್ತ ಗಿಡ, ಆದ್ರೆ ಔಷಧೀಯ ಗಿಡ. ಹೌದಾ? ಹೌದು. ಇದನ್ನು ತಮಿಳುನಾಡಿನಲ್ಲಿ ಕೃಷಿ ಮಾಡ್ತಾರೆ. ಕೃಷಿ ಮಾಡಿ ಇದರ ಬೀಜ ರಫ್ತಾಗ್ತದೆ. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಏನು ಗೊತ್ತಿರುವುದಿಲ್ಲ. ನಿಮ್ಗೆ ಗೊತ್ತಲ್ಲ, ಅಕ್ಕಿಯಲ್ಲಿ ಬೆಳೆಯುತ್ತದೆ ಅಂತ ಹೇಳಿ ಸ್ಟೋರ್ ನಲ್ಲಿ, ಹಾಲೆಯಲ್ಲಿ ಸಿಗ್ತದೆ ಅಂತ ನಂದಿನಿ ಪಾರ್ಲರ್ ನಲ್ಲಿ ಆಗಿದೆ. ಆ ಸ್ಥಿತಿ ಬರಬಾರದು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನೀವು ಇಲ್ಲಿ ಕಾಣ್ತಿರುವಂಥ ಗಗನಚುಂಬಿ ಕಟ್ಟಡಗಳು ನೋಡುವಾಗ ನಿಮಗೆ ಅನ್ನಿಸ್ಬೋದು ನಾನಿವತ್ತು ಒಂದು ನಗರದಲ್ಲಿದ್ದೇನೆ ಅಂತೇಳಿ. ನಾನಿವತ್ತು ಮಂಗಳೂರು ಮಹಾನಗರದಲ್ಲಿದ್ದೇನೆ. ಒಂದು ವಿಶೇಷವಾಗಿರುವಂಥ ಸಂಗತಿಯನ್ನು ಕವರ್ ಮಾಡೋದಕ್ಕೋಸ್ಕರ ಬಂದಿರುವಂಥದ್ದು ನಾನು. ಮಂಗಳೂರು ಮಹಾನಗರದಲ್ಲಿ ತುಂಬ ಕಷ್ಟ. ತರಕಾರಿಗಳನ್ನು ಬೆಳೆಯುವಂಥದ್ದು, ಕಾಡುಗಳನ್ನು ಬೆಳೆಯುವಂಥದ್ದು, ಹಣ್ಣುಗಳನ್ನು ಬೆಳೆಯುವಂಥದ್ದು, ಬಳ್ಳಿಗಳನ್ನು ಬೆಳೆಯುವಂಥದ್ದು. ಅಂಥದ್ರಲ್ಲಿ ಇಡೀ ಮನೆಯಲ್ಲಿ ಪೂರ್ತಿ ಈ ತರಕಾರಿಗಳ ಬಳ್ಳಿಗಳು, ಅದರ ಜೊತೆ ಹಣ್ಣುಗಳು, ಗಿಡ ಗಂಟಿಗಳು, ಆಯುರ್ವೇದಿಕ ಸಸ್ಯಗಳು, ಇದನ್ನೇ ಬೆಳೆದಿರೋ ಒಂದು ವಿಶೇಷ ಸಂಗತಿಯನ್ನು ತೋರಿಸ್ಲಿಕ್ಕೆ ಬಂದಿರುವಂಥದ್ದು. ಇವರ ಹೆಸರು ಡಾಕ್ಟರ್ ಕೆ ಸುಂದರ್ ಭಟ್ ಅಂತೇಳಿ. ಕಂಕನಾಡಿ ಫಾದರ್ ಮುಲ್ಲರಲ್ಲಿ ಸುಮಾರು 34 ವರ್ಷಗಳ ಕಾಲ ವೈದ್ಯಕೀಯ ಸೇವೆ ಸಲ್ಲಿಸಿದವರು. ಅದೇ ರೀತಿಯಲ್ಲಿ ಮಂಗಳೂರು ಮಹಾನಗರದಲ್ಲಿ ಹಲವಾರು ಬಾರಿ ಈ ಗಾರ್ಡನಿಂಗ್ನಲ್ಲಿ ನಂಬರ್ 1 ಆಗಿರುವಂಥ ಪ್ರಶಸ್ತಿಯನ್ನು ಪಡೆದವರು. ಬೇರೆ ಬೇರೆ ರೀತಿಯ ವಿಶೇಷ ವೆರೈಟಿಗಳನ್ನು ಇಟ್ಟಿದ್ದಾರೆ. ನೋಡಬೇಕಾದ್ರೆ ಯಾವುದಿದೆ ಯಾವುದಿಲ್ಲ ಅನ್ನುವಂಥದ್ದಿಲ್ಲ. ಮತ್ತೇನಂದರೆ ಇಡೀ ಮನೆಯನ್ನೇ ಹಸಿರೀಕರಣಗೊಳಿಸಿದ್ದಾರೆ. ಇವತ್ತು ಮೇ ಟೈಮು ನಡೀತಾ ಇದೆ. ಏಪ್ರಿಲ್ ಮೇ ಟೈಮು ಅಂತ ಹೇಳಿದ್ರೆ ಒಣಗಿರ್ತದೆ ಇಡೀ ಈ ಪ್ರದೇಶಗಳಲ್ಲಿ. ಅಂಥದ್ರಲ್ಲಿ ಈ ಕಾಂಕ್ರೀಟ್ನ ಮನೆಯೂ ಕೂಡ ಹಸಿರಾಗಿರಬೇಕು ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಇದಿಷ್ಟು ಸುಂದರವಾಗಿರಬೇಕು ಅನ್ನುವಂಥದ್ದು ನೀವೇ ಕಲ್ಪನೆ ಮಾಡ್ಕೋಬೇಕು. ಬನ್ನಿ, ಅವರ ಜೀವನ ಜರ್ನಿ, ಅದರೊಟ್ಟಿಗೆ ಕೃಷಿ ಇದೆಲ್ಲ ಹೇಗೆ ಪ್ರಾರಂಭ ಆಯಿತು ಅನ್ನೋಂಥ ಎಲ್ಲ ಸಂಗತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾನೆ. ನಮ್ಮ ಜೊತೆ ಡಾಕ್ಟರ್ ಸುಂದರ್ ಅವರಿದ್ದಾರೆ. ಸರ್ ನಮಸ್ತೆ. ಇವತ್ತು ಮಂಗಳೂರು ಮಹಾನಗರದಂಥ ಪ್ರದೇಶದಲ್ಲಿ ನಾವು ಜೀವನ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಅತ್ಯಂತ ಸುಂದರವಾಗಿರುವಂಥ ಒಂದು ತರಕಾರಿ ತೋಟದ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಿರಿ. ಎಷ್ಟು ವರ್ಷದಿಂದ ಈ ರೀತಿಯ ಹವ್ಯಾಸ ಬೆಳೆಸ್ಕೊಂಡು ಬರ್ತಾ ಇದೆ? ನಮಸ್ತೆ, ನಾನು ಡಾಕ್ಟರ್ ಸುಂದರ್ ಭಟ್ ಹೇಳಿ. ನಾನು ಕಂಕನಾಡಿಯಲ್ಲಿ ಸಾಧಾರಣ 34 ವರ್ಷ ಕೆಲಸದಲ್ಲಿದ್ದೆ. ಪ್ರೊಫೆಸರ್ ಆಫ್ ಮೆಡಿಸಿನ್ ಆಗಿದ್ದೆ. ಅದಕ್ಕೆ ಮೊದಲು ಸ್ವಲ್ಪ 5 ವರ್ಷ ಕೇರಳದಲ್ಲಿದ್ದೆ. ಇತ್ತೀಚೆಗೆ ಒಂದು 6 ವರ್ಷದಿಂದ ಮನೆಯಲ್ಲೇ ಇದ್ದೇನೆ. ಕನ್ಸಲ್ಟೇಷನ್ ಪ್ರಾಕ್ಟೀಸ್ ಕೂಡ ಇತ್ತು ನಮ್ಮದು. ಇತ್ತೀಚೆಗೆ ಒಂದು 6 ವರ್ಷದಿಂದ ಮನೆಯಲ್ಲೇ ಇದ್ದೇನೆ. ನಾನು ಒಂದು ಕೃಷಿ ತೋಟದ ಕುಟುಂಬದಿಂದ ಬಂದವನು. ನನಗೇನು ಕೃಷಿ ಏನು ಹೊಸತೇನಲ್ಲ. ನನಗೆ ವೈದ್ಯನಾದರೂ ನನಗೆ ತೆಂಗಿನ ಮರ ಹತ್ತಿಗೆ ಗೊತ್ತುಂಟು, ಅಡಿಕೆ ಮರ ಹತ್ತಿಗೆ ಗೊತ್ತುಂಟು, ದೊಡ್ಡ ದೊಡ್ಡ ಮರಗಳ ಹತ್ತಿಗೆ ಗೊತ್ತುಂಟು. ಅಂದರೆ ನಾವು ಉಪ್ಪಿನಂಗಡಿ ಸೈಡು ಕೆದಿಲ ಅಂತ ಹೇಳುವಲ್ಲಿ ಇದ್ದೇವೆ, ಅಲಂಕಾರ ಅಂತ ಹೇಳುವಲ್ಲಿ. ಅಲ್ಲಿ ಎಲ್ಲ ಮರ ಹತ್ತಿಗೆ ಗೊತ್ತುಂಟು. ಈ ಮನೆ ಕಟ್ಟಿ ನಾವು ಒಂದು 23 ವರ್ಷ ಆಯಿತು. ಆಗಿಂದ ಶುರು ಮಾಡಿದ್ದೇನೆ. ಆದರೆ ಒಂದು 20 ವರ್ಷದ ಸ್ವಲ್ಪ ಜಾಸ್ತಿ ಆಗಿಯೇ ಉಂಟು. ಕೆಲವರ ಪ್ರೇರಣೆ, ನನ್ನ ಮನಸ್ಸು ಅಷ್ಟೇ. ಹಾಗಾಗಿ ಇದೇನು ಹೊಸತೇ ಅಲ್ಲ. ನನಗೆ ಬೇಕಾದ ತರಕಾರಿ ಎಲ್ಲ ಬೆಳಿಬೇಕು ಅಂತ ನನ್ನ ಒಂದು ಉದ್ದೇಶ. ನಾನು ಬೆಳೆಸದ ತರಕಾರಿ ಇಲ್ಲ. ನಮ್ಮ ಊರಿನ ಎಲ್ಲ ತರಕಾರಿ ನಾನು ಬೆಳೆಸ್ತೇನೆ. ಕೆಲವು ಅಪರೂಪದ ತರಕಾರಿ ಮತ್ತು ಕೆಲವು ಔಷಧೀಯ ಗಿಡಗಳು. ಅಂದರೆ ಈಗ ನಾವು ವೈದ್ಯಕೀಯ ಮಾಡ್ತಿದ್ದಾಗ ಕೆಲವರು ಆಸ್ಪತ್ರೆಗೆ ಬರ್ತಾರೆ ನೋಡಿ, ಕೆಲವು ಸಸ್ಯಗಳನ್ನು ತಿಂದು ವಿಷ ಆಗಿ, ಹಾಗಾಗಿ ಕೆಲವು ಜನ ಸತ್ತದ್ದು ಇದೆ. ಹಾಗಾಗಿ ಅಂಥದ್ರಿಂದಾಗಿ ಕೆಲವು ಔಷಧೀಯ ಗಿಡಗಳು, ಪ್ರತ್ಯೇಕವಾಗಿ ಪಾಯ್ಸನಸ್ ಪ್ಲಾಂಟ್ ಹೇಳ್ತಾರಲ್ಲ, ವಿಷಯುಕ್ತ ಗಿಡಗಳನ್ನು ಬೆಳೆಸಿದ್ದೇನೆ. ಹಾಗೆ ನೋಡಿ, ಇಲ್ಲಿ ನಾನು ಗಿಡಗಳನ್ನು ಆ್ಯಕ್ಚುಲಿ ಹೀಗೆ ಪೇಪರ್ ಕಪ್ಪಿನಲ್ಲಿ ಮಾಡಿ, ಮನೆಯಲ್ಲೇ ಮಾಡಿದ ಪೇಪರ್ ಕಪ್ಪಿನಲ್ಲಿ ಮಾಡಿ ಮತ್ತೆ ನಾಟಿ ಮಾಡೋದು. ಅದು ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಕೆಲವು ಸಣ್ಣ ಸಣ್ಣ ಹುಳಗಳದ್ದು ತೊಂದರೆ ಇದೆ. ಶಂಕದ ಹುಳ ಅಂತ ಹೇಳ್ತಾರೆ, ಇಲ್ಲಿ ಆಫ್ರಿಕನ್ ಸ್ನೇಲ್ ಅಂತ ಹೇಳ್ತಾರೆ, ಜೈಂಟ್ ಆಫ್ರಿಕನ್ ಸ್ನೇಲ್. ಅದು ತುಂಬ ಉಪಯೋಗ ಕೊಡ್ತದೆ. ಹಾಗಾಗಿ ನಾವು ಸ್ವಲ್ಪ ಗಿಡ ದೊಡ್ಡದು ಮಾಡಿ ಪೇಪರ್ ಕಪ್ಪಿನಲ್ಲಿ ಮಾಡಿ ಮತ್ತೆ ನಾಟಿ ಮಾಡೋದು.
ನೀವೇ ಪೇಪರ್ ಕಪ್ ಮಾಡೋದಾ? ಇದು ಎಲ್ಲ ನಾ ಮಾಡ್ಲಿಕ್ಕೆ ಏನು 1 ನಿಮಿಷ ಬೇಕಾಗುದು ಅಷ್ಟೇ ಅಷ್ಟೇ ಅಷ್ಟೇ. ಇದು ನೋಡಿ, ಇದು ನಾಳಿ ಬದನೆ, ಹಾ. ನಮ್ಮ ಊರಿನ ಟೈಪ್ ತಳಿ. ಹಾ. ಇದು ನಮ್ಮ ಊರಿನ ತಳಿ ನಾಳಿ ಬದನೆ. ಉದ್ದ ಬದನೆ. ಹೌದು, ಉದ್ದ ಆಗ್ತದೆ, ಚೆನ್ನಾಗಿ ಆಗ್ತದೆ. ಹಾ. ನೋಡಿ, ಇದು ಬಳ್ಳಿ ಬಟಾಟೆ ಅಂತ ಹೇಳಿದಾರಲ್ಲ, ಹೌದು. ಅದರಲ್ಲಿ ಒಂದು ತರದ್ದು, ನನ್ನಲ್ಲಿ 2 ತರದ್ದು ಇದೆ. ಇದು ಸ್ವಲ್ಪ ದೊಡ್ಡದಾಗುವಂಥದ್ದು, ಸ್ವಲ್ಪ ಹೊರಗೆ ಸ್ಮೂತ್ ಆಗಿರುವಂಥದ್ದು. ನಾರ್ಮಲ್ ಬಟಾಟೆ ಹೇಗೆ ಕಾಣ್ತದೆ? ಬಟಾಟೆ ಹೇಗೆ ಕಾಣ್ತದೆ, ದೊಡ್ಡದಾಗ್ತದೆ. ನೋಡುವ. ಆದ್ರೆ ನನಗೇನೋ 2 ವರ್ಷದಿಂದ ಮಾಡ್ತಾ ಇದ್ದೇನೆ, ಆದ್ರೆ ಅಷ್ಟು ಚೆನ್ನಾಗಿ ಬಂದಿಲ್ಲ, ಏನೋ ಹುಳ ತಿಂತಾ ಇತ್ತು, ಹಾ. ಹಾಗಾಗಿ ಏನೋ ಬಂದಿಲ್ಲ ಈ ಸಲ. ಅದಕ್ಕಾಗಿ ಸ್ವಲ್ಪ ಪ್ರತ್ಯೇಕವಾಗಿ ಮಾಡ್ತಾ ಇದ್ದೇನೆ. ಇದು ತೊಂಡೆ ಬಳ್ಳಿ. ಇದು ತೊಂಡೆ ಬಳ್ಳಿ ಇದೆ, ಹಾಗಲ ಬಳ್ಳಿ ಇದೆ, ಬಳ್ಳಿ ಬಟಾಟೆ ಇದೆ, ಹಾ. ಮೆಣಸು ಇದೆ, ಹಾ. ಎಲ್ಲ ಇದೆ. ಹಾಗೆ ನಾನು ಈ ಡ್ರಮ್ಗಳಲ್ಲಿ, ಇದು ಹಳತ್ತು ಫ್ರಿಡ್ಜ್ ಬಾಕ್ಸ್ ಹಾ. ನಿಮಗೆ ಸಿಗ್ತದೆ, ವೇಸ್ಟ್, ಆಕ್ಚುಲಿ ವೇಸ್ಟ್, ಹಾ. ಅದನ್ನು ತಂದು ಅದರಲ್ಲಿ ಮಾಡೋದು ನಾನು. ಓ. ಅದಲ್ಲದೆ ನನ್ನ ಈ ಬಾಕ್ಸ್ಗಳಲ್ಲಿ ಮಣ್ಣು ಇಲ್ಲ, ಹಾ, ಮತ್ತೆ ಹೇಗೆ? ಇದರಲ್ಲಿ ಕೋಕೋಪೀಟು ಹಾ. ಮತ್ತು ಗೊಬ್ಬರ, ಹಾ, ಹಾ, ಹಾ. ಮತ್ತೆ ಹಳತ್ತು ಗಿಡಗಳ ವೇಸ್ಟ್ ಎಲ್ಲ ಅದಕ್ಕೆ ಹಾಕೋದು. ಹಾ. ಇತ್ತೀಚೆಗಂತೂ ನಾನು ಅಡಿಕೆ ಸಿಪ್ಪೆಯನ್ನು ಹಾಕ್ತೇನೆ, ಹಾ. ತೆಂಗಿನ ನಾರು ಹಾಕ್ತೇನೆ, ಹಾ. ಅಂತೂ ಮಣ್ಣು ಹಾಕುದಿಲ್ಲ. ಅಲ್ಲ. ಯಾಕೆಂದ್ರೆ ಅದು ಎತ್ತಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಮೇಯ್ನು. ಹಾ. ಇದು ನಾನು ಶುರು ಮಾಡಿ 10-15 ವರ್ಷ ಜಾಸ್ತಿ ಆಯ್ತು. ಹೆಚ್ಚಾಂಶ ಪ್ರಾರಂಭದಲ್ಲಿ ಹೆಚ್ಚಾಂಶ ನಾನೊಬ್ಬನೇ ಮಾಡ್ತಿದ್ದದ್ದು ಈ ಊರಿನಲ್ಲಿ, ಈ ಕೊಕ್ಕೋಪೀಟ್ನಲ್ಲಿ. ಈಗ ಕೆಲವರು ಮಾಡ್ತಾ ಇದ್ದಾರೆ. ಹಾ. ಈಗ ಇದು ಭಾರಿ ದಪ್ಪದ್ದು ನೋಡಿ, ಟೈಪ್ ಅಲ್ಲಿ ಬೆಳಿತೀವಿ. ಇದೊಂದು ವೀಳ್ಯದೆಲೆ. ಏನೇ ಇದು ಮೈಸೂರು ಚಿಗುರು ಅಂತೇಳಿ ಇದಕ್ಕೆ ಹೆಸರು. ಹಾ. ನಮ್ಮ ಉಡುಪಿಯ ಮಟ್ಟುಗುಳ್ಳ ಇದೆ ಅಲ್ಲ, ಹೌದು. ಹಾಗೆ ಇದಕ್ಕೆ ಒಂದು ಸ್ಪೆಷಲ್ ಹೆಸರಿದೆ ಮೈಸೂರಿನಲ್ಲಿ. ಇವನ ಮೊನ್ನೆ ಮೋದಿಯವರು ಮಾತಾಡುವಾಗ ಹೇಳಿದ್ದು ಮೈಸೂರು ಚಿಗುರು ವೀಳ್ಯದೆಲೆ ಅಂತೇಳಿ. ಅಂದ್ರೆ ನಿಮಗೆ ನಂಜನಗೂಡಿನ ರಸಬಾಳೆ ಅಂತ ಇದೆಯಲ್ಲ, ಹೌದು. ಹಾಗೆ ಈ ಮೈಸೂರು ಚಿಗುರು, ಇದು ಚಿಗುರಾಗಿ ಇರ್ತದೆ, ಅಲ್ಲ. ಸ್ವಲ್ಪ ಖಾರ ಕಡಿಮೆ. ಭಯಂಕರ ದಪ್ಪ. ಹೌದು, ಇದು ಒಂದು 10-20 ವರ್ಷ ಆಯ್ತು ಈ ಗಿಡಕ್ಕೆ. ಅಷ್ಟು ವರ್ಷ ನಿರಂತರ ಆಗ್ತಾನೆ ಇದೆ. ಅದು ಆಗ್ತಾ ಇದೆ, ನಾನೇನು ಮಾಡ್ತಾ ಇಲ್ಲ ಅದಕ್ಕೆ. ಗೊಬ್ಬರ ಏನಿದೆ ಬರುತ್ತಾ ಬೀಡದವರಿಗೆಲ್ಲ? ನಾನು ಯಾರಿಗೂ, ನಮ್ಮ ತರಕಾರಿ ನಮಗಾಗಿ, ಹಾ. ಮತ್ತೆ ಆಪ್ತರಿಗಾಗಿ, ಹಾ, ಹಾ, ಹಾ. ಫ್ರೆಂಡ್ಸಿಗಾಗಿ ಹಾ. ನಾನು ಮಾರಾಟ ಮಾಡಿದ್ದು ಅಪರೂಪ. 1-2 ಸಲ ನುಗ್ಗೆಕಾಯಿ ಮಾರಾಟ ಮಾಡಿದ್ದೇನೆ ಅಷ್ಟೇ ಹೊರತು ನಾನು ಯಾವುದೂ ಮಾರಾಟ ಮಾಡುವುದಿಲ್ಲ. ಇದು ಒಂದು ವಿಶೇಷವಾದ ಮೈಸೂರಿನ ಬದನೆ, ಹಾ. ಇಲಂಗೇರ ಬದನೆ ಅಂತೇಳಿ. ಇಲಂಗೇರ ಅಂದ್ರೆ ಒಂದು ಊರಿನ ಹೆಸರು. ಹಾ. ಹಾಗೆ ಇದಕ್ಕೆ ಮಹಾರಾಣಿ ಬದನೆ ಅಂತಲೂ ಹೆಸರಿದೆ. ಹಲವು, ಅಂದ್ರೆ ಇದರಲ್ಲಿ ಗೊಂಚಲು ಬರ್ತದೆ, ಹಾಗಾಗಿ ಅದಕ್ಕೆ ಮಹಾರಾಣಿ ಹಲವು ಮಕ್ಕಳ ತಾಯಿ ಹಾಗೇನ ಹೆಸರಿದೆ. ಇದರ ಬಗ್ಗೆ ಮೇಲೆ ನಮ್ಮ ತಾರಸಿಯಲ್ಲಿ ಇನ್ನೂ ಇದೆ. ಇದನ್ನು ಇಲ್ಲಿ ನಾನು ಬೀಜಕ್ಕಾಗಿ ಇಟ್ಟಿದ್ದು. ತಾರಸಿಯಲ್ಲಿ ಬೆರು ಒಂದು ಇದನ್ನು ತಿಂತದೆ, ಅದಕ್ಕೆ ಬೇಕಾದಷ್ಟಿದೆ. ಕೆಲವು ಮನೆಯಲ್ಲೇ ಇದೆ, ಮಾಡಿನಲ್ಲಿ. ಹಾಗಾಗಿ ಬೀಜಕ್ಕಾಗಿ ನಾನು ಇಲ್ಲಿ ಇಟ್ಟಿದ್ದು ಅದನ್ನು. ಇದು ಔಷಧಿಯ ಗಿಡಗಳಿದೆ ನೋಡಿ, ಅದು ಗೊತ್ತಲ್ಲ ನಿಮಗೆ. ಚಿರಾತಗಡ್ಡಿ, ಕಹಿಬೇವು, ಮಜ್ಜಿಗೆ ಸೊಪ್ಪು. ಇದು ಆಕ್ಚುಲಿ ಕುದನೆ ಗಿಡ. ಇದು ಇನ್ನು ಬದನೆಗೆ ಗ್ರಾಫ್ಟ್ ಮಾಡ್ಲಿಕ್ಕೆ. ಹೌದು. ನೀವು ಇದನ್ನು ಬೀಜನ ಮಾಡಿ ಹಾಕಿತ್ತು. ನನಗೆ ಸ್ವಲ್ಪ ಗುದನೆ ಬೇಕು ಅಂತ ಆಯ್ತು, ಹಾಗೆ ಬೀಜ ಮಾಡಿ ಹಾಕಿತ್ತು. ಗುದನೆ ತುಂಬಾ ಅಲಂಕಾರಿಕವಾಗಿ ತುಂಬಾ ಚಂದ ಕಾಣ್ತದೆ ಇದು. ಹಾಗಾಗಿ ಇದೊಂದು ಗೆಣಸು, ಇದು ಮಜ್ಜಿಗೆ ಹುಲ್ಲು, ಲೆಮನ್ ಗ್ರಾಸ್. ಹೌದು. ಇದು ಜೀರಿಗೆ ಮೆಣಸ? ಇಲ್ಲ, ಇದು ಜೀರಿಗೆ ಮೆಣಸಲ್ಲ, ಇದು ಊರಿನ ಮೆಣಸೆ. ಇದೊಂದು ಪ್ರತ್ಯೇಕ ನಿಮ್ಗೆ ಅಶೋಕ ಗಿಡ ಗೊತ್ತಿರಬಹುದು ನಿಮಗೆಲ್ಲ. ಇದು ಎಲ್ಲೋ ಅಶೋಕ. ಇದು ನಮ್ಮ ಕಲರ್ ಸ್ವಲ್ಪ ಇದು ಬೇರೆ, ಎಲ್ಲೋ ಅಶೋಕ ಅಂತ ಅದಕ್ಕೆ. ಹಾಗೆ ನೋಡಿ, ಇಲ್ಲೆಲ್ಲ ಗಿಡ ಬೆಳೆಸಿ ಇದೆಲ್ಲ ಮೇಲೆ ಹೋಗ್ತದೆ. ಹೀಗೆ ನಮ್ಮ ಗಿಡಗಳೆಲ್ಲ ಗೋಡೆಯಲ್ಲಿ ಮೇಲೆ ಹೋಗುದು. ಇದು ನೋಡಿ, ಇದು ನಮ್ಮ ಕಾಡಲ್ಲೂ ಇಲ್ಲ, ನಮ್ಮ ಊರ ಕಡೆಯೂ ಇಲ್ಲ. ಇದು ತುಂಬಾ ವಿಷಯುಕ್ತ ಗಿಡ, ಆದ್ರೆ ಔಷಧೀಯ ಗಿಡ. ಹೌದಾ? ಹೌದು. ಇದನ್ನು ತಮಿಳುನಾಡಿನಲ್ಲಿ ಕೃಷಿ ಮಾಡ್ತಾರೆ. ಕೃಷಿ ಮಾಡಿ ಇದರ ಬೀಜ ರಫ್ತಾಗ್ತದೆ. ಏನಕ್ಕೆ ಅದು ಗಂಟು ನೋವಿಗೆ ಒಂದು ದಿವ್ಯ ಔಷಧ ಅದರಲ್ಲಿದೆ. ಗಂಟು ನೋವಿಗೆ ಬೇಕಾದ ಒಂದು ದಿವ್ಯ ಔಷಧ ಅದರಲ್ಲಿದೆ. ಅದಕ್ಕಾಗಿ ಅದು ರಫ್ತಾಗ್ತದೆ. ತಮಿಳುನಾಡಿನಲ್ಲಿ ಕೃಷಿ ಮಾಡ್ತಾರೆ. ಇಲ್ಲ, ಇದನ್ನು ಯೂಸ್ ಮಾಡುವಾಗ ಇಲ್ಲ. ಇದರ ಎಲ್ಲಾ ಭಾಗಗಳು ಗಡ್ಡೆ, ಹೂವು, ಕಾಯಿ ಎಲ್ಲ ವಿಷಯುಕ್ತ. ಎಲ್ಲ ವಿಷಯುಕ್ತ. ಇದನ್ನು ತಿಂದು ಸತ್ತವನ್ನು ನಾನು ನೋಡಿದ್ದೇನೆ ಆಕ್ಚುಲಿ, ಡಾಕ್ಟರ್. ಹೌದು, ಆಯುರ್ವೇದಿಕ್ ಅಂತ ಹೇಳಿ. ಹೌದು. ಇಲ್ಲ, ಹಾಗೆ ತಿನ್ನು ಹಾಗಿಲ್ಲ. ಇದನ್ನು ಕೊಡ್ತಾರೆ. ಇದನ್ನು ಆಯುರ್ವೇದದವರು ಇಲ್ಲಿಗಲ್ ಅಬಾರ್ಷನ್ಗೆ ಕೊಡ್ತಿದ್ರು. ಅದರಿಂದಾಗಿ ಪೇಷಂಟ್ ಸತ್ತದ್ದು ನೋಡಿದ್ದೇವೆ ನಾವು. ಬೀಜರಹಿತ ಲಿಂಬೆ ಹುಳಿ, ಇದಕ್ಕೆ ಗೊಂಚಲು ಆಗ್ತದೆ. ಆದ್ರೆ ಇದು ನನಗೆ ಆಗುದು ಫಸ್ಟ್ ಟೈಮ್. ಅಲ್ಲೊಂದು ಕಾಣ್ತದೆ ನಿಮ್ಗೆ, ಇಷ್ಟರವರೆಗೆ ಆಗಿಲ್ಲ. ಈಗ ಒಂದು ಆಗಿದೆ. ಇದರ ಗೆಲ್ಲಿನಲ್ಲೇ ಗಿಡ ಮಾಡಬೇಕು.
ಅದು ಕುಂಕುಮದ ಗಿಡ ನೀವು ನೋಡಿರಬಹುದು. ಹೌದು. ಅದು ನ್ಯಾಚುರಲ್ ಬಣ್ಣ. ಹಾ. ಅದನ್ನು ಆಕ್ಚುಲಿ ಅದು ಜರ್ಮನಿಗೆ ಆಂಧ್ರ ಪ್ರದೇಶದಿಂದ ಸ್ವಲ್ಪ ಮಟ್ಟಿಗೆ ರಫ್ತು ಆಗ್ತದೆ ಅದರ ಬೀಜ. ಹಾ, ಹಾ, ಹಾ. ಅದು ಕಾಲರ್. ಹಾ. ಇದೊಂದು ಮೆಣಸು ಹಾ. ತುಂಬಾ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಮುಗಿತಾ ಬಂತದು. ಬಿಳಿ ಹಾ. ಬಿಳಿ ಹಾ. ಗಾಂಧಾರಿ ಮೆಣಸಿನಾಗೆ ಅದು ಸ್ವಲ್ಪ ದೊಡ್ಡದೆ, ಬಿಳಿ. ಕರೆಕ್ಟ್ ಕರೆಕ್ಟ್. ಇದು ಕಾಡು ಕೊತ್ತಂಬರಿ. ಹಾ. ಇದು ನಮ್ಮ ಕೊತ್ತಂಬರಿ ಆಗಿ ಹಾ. ಉಪಯೋಗ ಮಾಡಬಹುದು, ಏನ್ ತೊಂದರೆ ಇಲ್ಲ. ಕರೆಕ್ಟ್ ಕರೆಕ್ಟ್. ಇದು ವಿಟಮಿನ್ ಸೊಪ್ಪು, ಹಾ. ನಿಮ್ಗೆಲ್ಲ ಗೊತ್ತಿರಬಹುದು. ಹೌದು. ಅದು ತುಂಬಾ ಇದನ್ನು ಇದು ಮಾಡ್ತಾರೆ, ಪತ್ರೊಡೆ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ತಂಬಳಿ ಮಾಡ್ತಾರೆ. ಹಾ, ಹಾ, ಹಾ. ಹೌದು, ತುಂಬಾ ಈಸಿಯಾಗಿ ಬೆಳೆಸಬಹುದು. ಅಲ್ಲ. ಹೌದು, ಗಿಳ್ಳು ಹಾಕಿದರೆ ಬರ್ತದೆ. ಬಜೆ. ಬಜೆ. ಹೌದು ನಾಲ್ಗೆ ಸರಿಯಾಗಿ ಹೌದೌದು ಹೌದು. Correct ಆಗಿ ಸಣ್ಣಾಗಿದ್ದಾಗ ನಾವೆಲ್ಲ ತೆಕ್ಕೊಂಡಿದ್ದೇವೆ. ಅಲ್ಲ. ನೋಡಿ, ಇದೆಲ್ಲ ಚೇರೆ ಗಿಡ. ಯಾಕೆ ಕೇಳಬಹುದು ನೀವು, ನಟ್ಟಿದು ಹಾ. ಚೇರೆ ಕೊಡಿ ಚಟ್ನಿ ಫಸ್ಟ್ ಕ್ಲಾಸ್ ಆಗ್ತದೆ. ಚಟ್ನಿಗೆ ಇಟ್ಟದ. ಹೌದು, ಅದು ತೆಗಿಬೇಕು. ನೀವು ಬರ್ತೀರಂತ ಇಟ್ಟದ್ದು, ಈಗ ಇಲ್ಲ ಈಗ ತೆಗಿತೀನಿ ನಾನು ಈಗ. ಈ ರೀತಿ ನ್ಯಾಚುರಲ್ ಆಗಿರೋದನ್ನೇ ಉಪಯೋಗಿಸ್ತೀರಿ. ಇದು ಕುಟಜ. ಹಾ. ಇದು ಬೀಜದಿಂದ ಮಾಡಿದ್ದು. ಹಾ. ನಿಮ್ಗೆ ಗೊತ್ತಿರಬಹುದು. ನೋಡಿ, ಆಯುರ್ವೇದಿಕ. ಹೌದು, ಇದು ಭಾರಿ ಆಯುರ್ವೇದದ ಒಂದು ದಿವ್ಯ ಔಷಧ. ಕುಟಜ. ಹೌದು. ಇದರ ಹೂವಾಗಿದೆ. ಹೂ ಆಗಿದೆ. ಇದರ ಹೂವು ಹಾ. ನಿಮಗೆ ಒಣಗಿಸಿ ಹಾ. ಫ್ರೈ ಮಾಡಿ ಹಾ. ಅನ್ನದೊಟ್ಟಿಗೆ ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಹಾ. ಅನ್ನದೊಟ್ಟಿಗೆ ತಂಬಳಿ ಮಾಡ್ಲಿಕ್ಕೆ ಆಗ್ತದೆ. ಹಾ. ಹಾಗೆ ಇದರ ತೊಗಟೆ ಹಾ. ಉಪಯುಕ್ತವಾದ ತ್ರಿಫಲ ಅಂತ ಎಲ್ಲ ಇದೆ ಅಲ್ಲ ಆಯುರ್ವೇದ, ಅದಕ್ಕೆಲ್ಲ ಉಪಯೋಗ ಆಗುವಂಥದ್ದು. ಹೌದು, ಕುಟಜ ಭಾರಿ ಔಷಧಿಯ ಗಿಡ. ನಮ್ಮ ಕಾಡಿನಲ್ಲಿ ಇದೆ ಬೇಕಾದಷ್ಟು, ಇಲ್ಲ ಅಂತ ಅಲ್ಲ, ಅದು ನಾನು ಮಾಡಿದ್ದು. ಇದೊಂದು ನುಗ್ಗೆ, ಹಾ. ತುಂಬಾ ಉತ್ತಮ ತಳಿ. 8-10 ನುಗ್ಗೆ 1 ಕಿಲೋ ಆಗ್ತದೆ. ನಮಗೆ ನೋಡುವಾಗ ಸ್ವಲ್ಪ ಬೆಳೆದ ಹಾಗೆ ಕಂಡು ಅದು ಬೆಳೆದಿರುವುದಿಲ್ಲ. ಹಾ. ಫುಲ್ ಆಗಿದೆ ಇಲ್ಲಿ. ತುಂಬಾ ಆಗಿದೆ. ಈ ವರ್ಷ ನವೆಂಬರ್ ಇಂದಲೇ ಆಗ್ತಾನೇ ಇದೆ. ದೊಡ್ಡ ಮರ. ದೊಡ್ಡ ಮರ. ಆಗಾಗ ನಮ್ಮ ಮೆಸ್ಕಾಮಿನವರು ಕಡಿತಾ ಇರ್ತಾರೆ. ನಿಮ್ಗೆ ಹೆಲ್ಪ್ ಮಾಡಕ್ ಅವರು ಇದ್ದಾರೆ. ಹೌದೌದು, ಇಲ್ಲಾಂದ್ರೆ ನಾನೇ ಕಡಿಬೇಕು, ಅವರು ಕಡಿತಾ ಇರ್ತಾರೆ. ಅದೊಂದು ಕಡಿತಾ ಇರ್ತಾರೆ. Correct, correct. ಹೌದೌದು. ನನ್ನ ಮನೆಯ ಆಲ್ಮೋಸ್ಟ್ ಎಲ್ಲ ಭಾಗಗಳಲ್ಲಿ ಇಂತಹ ನೆಟ್ಗಳನ್ನು ಹಾಕಿದ್ದೇನೆ. ಈ ನೆಟ್ ಮೇಲಿಂದ ಕೆಳಗೆ ಬರ್ತದೆ. ಎಲ್ಲ ಭಾಗದಲ್ಲಿ ಉಂಟು, 4 ಸುತ್ತು ಕೂಡ. ಕೆಳಗೆ ನಟ್ಟ ಗಿಡಗಳನ್ನೆಲ್ಲ ಇದರಲ್ಲಿ ಮೇಲೆ ಹತ್ತಿಕೊಂಡು ಬಿಸಿಲನ್ನು ಹುಡುಕಿಕೊಂಡು ಮೇಲೆ ಮೇಲೆ ಹೋಗ್ತವೆ. ಮೇಲೆ ಮೇಲೆ ಹೋಗಿ ಹೆಚ್ಚಿನ ಫಲ ಬರುವುದು ಅಲ್ಲಿ ಮೇಲೆ ತುದಿಯಲ್ಲಿ. ಹೌದು, ಮೇಲೆ. ಅದು ಹತ್ತಿ ಮೇಲ್ಗಡೆ ಬರ್ಬೇಕಲ್ಲ, ಅದಕ್ಕೆ ಬಿಸಿಲು ಬೇಕಲ್ಲ. ಹಾ. ಇಲ್ಲಿ ಕೆಳಗೆ ಹತ್ತಿರ ಕಟ್ಟಡಗಳು ಇರುವ ಕಾರಣ ಬಿಸಿಲಿನ ಕೊರತೆ ನಮಗೆ ಇದೆ ಬೇಕಾದಷ್ಟು. ಊರಲ್ಲಿ ಬಿಸಿ ಇದ್ದು ನಮಗೆ ಕೊರತೆ ಅಲ್ಲ. ಹೌದು, ಹಾಗಾಗಿ ಎಲ್ಲ ಅಲ್ಲಿ ಆಗ್ತದೆ. ಆದ್ರೆ ನನಗೆ ಒಂದು ಇಂಜಿನಿಯರ್ ಏನೋ ಒಂದು ಸೌಕರ್ಯ ಮಾಡಿ ಕೊಟ್ಟಿದ್ದಾರೆ. ನಾನೇನು ಹೇಳಿ ಮಾಡಿದ್ದಲ್ಲ. ಅಲ್ಲಿ ನನಗೆ ಅಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು ನನಗೆ. ಸೈಡ್ ಅಲ್ಲಿ ಹೌದು, ಜಾಗ ಉಂಟು. ಹೌದು, ನಡ್ಕೊಂಡು ಹೋಗೋದು, ಬೀಳುವ ಚಾನ್ಸ್ ಇಲ್ಲ. ಎಲ್ಲ ಬೇಕಾದಷ್ಟು ಭದ್ರತೆ ಉಂಟು. ಹೌದು, ಇದೊಂದು ನನ್ನ ಮುಂಡಿ ಕಾಡು ಅಂತೇಳಿ ಹೇಳ್ಬೋದು. ಹೌದು, ಇದೆಲ್ಲ ಭಾರಿ ಒಳ್ಳೆ ತಳಿ, ತುಂಬಾ ಒಳ್ಳೆ ತಳಿ. ಹೌದೌದು, ತೂರಿಕೆ ಇಲ್ಲ. ಬೆಣ್ಣೆ ಹಾಗೆ ಕರಗ್ತದೆ. 10 ಮಿನಿಟ್ ನೀವು ಬೇಯಿಸಿದ್ರೆ ಆಯ್ತು. ಅಷ್ಟು ಒಳ್ಳೆ ತಳಿ. ತನ್ನಷ್ಟಕ್ಕೆ ಬೆಳೀತಾ ಇದೆ, ನಾನು ತೆಗೆದಿಲ್ಲ, ಅಷ್ಟೇ ಬಿಟ್ಟಿದ್ದೇನೆ. ಅಲ್ಲ, ಈಗ ನೀವು ಡಾಕ್ಟರ್ ಮೆಡಿಸಿನ್ ಬಗ್ಗೆ ನೀವು ಕೆಲಸ ಮಾಡಿದ್ರಿ. ಹೌದೌದು. ಈಗ ಈ ರೀತಿ ಆಹಾರ ಪದಾರ್ಥಗಳಲ್ಲಿಯೂ ಕೂಡ ಮೆಡಿಸಿನ್ ಗುಣ ಇದೆ ಅಂತ ಹೇಳ್ತೀರಾ? ಆಹಾರ ಪದಾರ್ಥಗಳು ಅಂದ್ರೆ ನಾವು ಈಗ ಆರ್ಟಿಫಿಷಿಯಲ್ ಆಗಿ ಹೋಗಿದೆ ನೋಡಿ. ಎಲ್ಲ ಪದಾರ್ಥದಲ್ಲಿ ಏನೇನು ಹಾಕಿ ಪ್ರಿಸರ್ವೇಟಿವ್ ಅದು ಇದೆಲ್ಲ ಹಾಕಿದ್ದಾರೆ. ಇದೆಲ್ಲ ನ್ಯಾಚುರಲ್ ಆಗಿ ಬಂದದ್ದು. ಕಾಯಿಲೆ ಗುಣ ಮಾಡುವುದು ಯಾವ ಹಣ್ಣಿಗೂ ಅಥವಾ ಯಾವ ತರಕಾರಿಗೂ ಇಲ್ಲ. ಯಾವ ಗುಣ, ಅದರಲ್ಲಿ ಕೆಲವು ಅಂಶಗಳು ಇರಬಹುದು, ಅದು ನಮ್ಮ ದೇಹಕ್ಕೆ ಒಳ್ಳೆಯದು. ಹೊರತು ಯಾವುದೇ ಕಾಯಿಲೆಯನ್ನು ಗುಣ ಮಾಡುವ ಔಷಧ ಬೇಕಾದಷ್ಟು ಪ್ರಮಾಣದಲ್ಲಿ ಯಾವ ಹಣ್ಣಿನಲ್ಲಿ ಅಥವಾ ಯಾವ ತರಕಾರಿಯಲ್ಲೂ ಇಲ್ಲ. ಆದರೆ ಒಂದು ಇದೆಲ್ಲ ವಿಷಮುಕ್ತ. ನಾನು ಯಾವುದೇ ವಿಷ ಪದಾರ್ಥಗಳನ್ನು ಉಪಯೋಗ ಮಾಡೋದಿಲ್ಲ. ಬರೀ ರೋಗ ಬಂದರೆ ನೀಮ್ ಆಯಿಲ್ ಮಾತ್ರ ಯೂಸ್ ಮಾಡ್ತೇನೆ, ಬೇರೆ ಯಾವ ಔಷಧ ಹಾಕೋದಿಲ್ಲ. ಈಗ ನಮಗೆ ಪ್ರಶ್ನೆ ಇರುವಂತದ್ದು, ಈಗ ನೀವಿಲ್ಲಿ ಮುಂಡಿದು ಕಾಡನ್ನೇ ಬೆಳೆಸಿದ್ರಿ. ಹೌದು. ಆದ್ರೆ ಸಾಧಾರಣ ನಮ್ಮೂರ್ ಕಡೆಗೆಲ್ಲ ಹೇಗೆ ಅಂತ ಹೇಳಿದ್ರೆ, ಯಾವ್ದಾದ್ರು ಬ್ರಹ್ಮಕಲಶೋತ್ಸವ ಆಗುವಾಗ ಅದಕ್ಕೆ ಹೊರೆಕಾಣಿ ಕೊಡ್ಲಿಕ್ಕೆ 4 ಮುಂಡಿ ಕೊಡುದು. ನಾನು ಕೊಟ್ಟಿದ್ದೇನೆ. ಅಲ್ಲ, ನಾನು ಕೊಟ್ಟಿದ್ದೇನೆ. ಒಬ್ಬನಷ್ಟು 4-5 ಫೀಟ್ ಎತ್ತರದ ಮುಂಡಿ ಕೊಟ್ಟಿದ್ದೇನೆ. ನಮ್ಮ ಕಲಶಕ್ಕೆ 2-3 ಕೊಟ್ಟಿದ್ದೇನೆ. ಹೌದೌದು, ನಾವು ಯೂಸ್ ಮಾಡ್ತೇವೆ. ನಾವು ಮುಂಡಿ ಆಗಾಗ ಯೂಸ್ ಮಾಡ್ತೇವೆ. ನಮ್ಗೆ ಮುಂಡಿ ತುಂಬಾ ಇಷ್ಟನೇ. ಕರೆಕ್ಟ್. ಇವಾಗ ನೀವು ಬೇರೆ ಬೇರೆ ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳು, ಬೇರೆ ಬೇರೆ ಮೀಡಿಯಾದವರೆಲ್ಲ ಇಲ್ಲಿ ಬಂದು ನಿಮ್ಮ ಮಾಹಿತಿಯನ್ನು ಪಡಿತಿದ್ರು ಅಂತ ಹೇಳಿದ್ರಿ. ಏನನ್ಸತ್ತೆ ಇದೆಲ್ಲ ನಿಮ್ಗೆ? ಒಂದು ಅಪ್ರಿಸಿಯೇಷನ್ ಸಿಗುವಾಗ, ಅತ್ಯುತ್ತಮ ಕೈತೋಟ ಮಾಡೋರು, ಗಾರ್ಡನರ್ ಪ್ರಶಸ್ತಿ ಸಿಗುವಾಗ ಏನನ್ಸತ್ತೆ? ಪ್ರಶಸ್ತಿ ಏನು ಬೇಕು ಅಂತೇನಿಲ್ಲ. ಜನಗಳು ತೋಟ ಮಕ್ಕಳಿಗೆ 1-2 ಗಿಡ ಆದರೂ ಮಾಡಬೇಕು ಅಂತ ನನಗೆ ಕಾಣುದು. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಏನು ಗೊತ್ತಿರುವುದಿಲ್ಲ.
ನಿಮ್ಗೆ ಗೊತ್ತಲ್ಲ, ಅಕ್ಕಿಯಲ್ಲಿ ಬೆಳೀತದೆ ಅಂತ ಹೇಳಿ ಸ್ಟೋರ್ನಲ್ಲಿ ಹಾಲೆಯಲ್ಲಿ ಸಿಗ್ತದೆ ಅಂತ ನಂದಿನಿ ಪಾರ್ಲರ್ನಲ್ಲಿ ಆಗಿದೆ. ಆ ಸ್ಥಿತಿ ಬರಬಾರದು. ಅಂದ್ರೆ ನಮ್ಮ ದೇಶದಲ್ಲಿ ರೈತನೇ ಮುಖ್ಯ. ಇನ್ನು ನಾವು ಅಮೆರಿಕದಾಗೆ ಆಗಿಲ್ಲ. ಅಮೆರಿಕದ ಸ್ಥಿತಿ ನಿಮ್ಗೆ ಗೊತ್ತುಂಟಲ್ಲ ಈಗ ಏನಾಗ್ತಾ ಇದೆ ಅಂತ. ಹಾಗೆ ಪ್ರತಿಯೊಬ್ಬರಿಗೂ ಗಿಡಗಳ ಬಗ್ಗೆ ಬೆಳಿಬೇಕು. ವಾತಾವರಣಕ್ಕೆ ಗಿಡಗಳು ತುಂಬಾ ಉಪಯೋಗ, ಸಂಶಯ ಇಲ್ಲ ಅದರಲ್ಲಿ. ಹಾಗಾಗಿ ಗಿಡಗಳು ಬೆಳಿಬೇಕು. ಯಶಸ್ವಿ ಮಾತು ಬಿಟ್ಟು ಬಿಡಿ, ಅದು ತನ್ನಷ್ಟಕ್ಕೆ ಯಾರ ಕೊಡ್ತಾರೆ, ಅವರಿಗೆ ಏನೋ ಕೊಡಬೇಕು ಅಂತ ಕಾಣುತ್ತದೆ. ನಾವು ಅದಕ್ಕಾಗಿ ಮಾಡೋದಲ್ಲ. ನಮಗೆ ನೋಡಿ ಸ್ನೇಹಿತರೆ, ಒಂದು ಕಾರ್ ನನ್ನ ಮನೆಯ ಭಾಗದ ಸುತ್ತದ ಒಂದು 50% ಪ್ರದೇಶನ ಕವರ್ ಮಾಡಿದೆ. ಈ 50%ಅಲ್ಲಿ ಎಷ್ಟು ಗಿಡಗಳಿದೆ, ಯಾವ ವೆರೈಟಿಗಳಿದೆ ಅನ್ನುವಂಥದ್ದು ನೀವು ನೋಡಿದ್ರಿ. ಹೊರಗಿನ ನೀವು ಸೌಂಡ್ಗಳು, ಎಕೋ ಎಲ್ಲ ಕೇಳ್ತಿರ್ಬೋದು, ನಗರದ ಶಬ್ದ ಜಂಜಾಟಗಳೆಲ್ಲವೂ ಇದೆ. ಆದರೆ ಇಲ್ಲಿ ಒಳಗಡೆ ನೋಡಬೇಕಾದ್ರೆ ನಾವು ಯಾವುದು ಮಲೆನಾಡಲ್ಲಿದ್ದಂಥ ಅನುಭವ ನಮಗೆ ಆಗ್ತದೆ. ಪೂರ್ತಿ ಹಸಿರು, ಹಸಿರು ಮತ್ತು ಹಸಿರು ಮತ್ತು ಹಸಿರು, ಪೂರ್ತಿ ಹಸಿರಾಗಿದೆ. ವಿಧ ವಿಧದ ಗಿಡಗಳೆಲ್ಲವೂ ಕೂಡ ನೀವು ಕಾಣಬಹುದು. ಇಲ್ಲಿ ಒಂದು ಗೆಡ್ಡೆಯನ್ನು ಕೂಡ ಇಟ್ಟಿದ್ದಾರೆ. ಈ ರೀತಿಯ ಎಷ್ಟು ವೆರೈಟಿ ಗೆಡ್ಡೆ ಇದೆ, ಹೇಗಿದೆ ಅನ್ನುವಂಥದ್ದನ್ನು ಕೂಡ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಮ್ಮ ಊರಲ್ಲಿ ಇದಕ್ಕೆ ಕೆರಂಗು, ತೂಣಗೆಣಸು ಅಂತ ಹೇಳ್ತಾರೆ. ಇದಕ್ಕೆ ಹಲವಾರು ಹೆಸರು ಇದೆ. ಇಂಗ್ಲಿಷ್ನಲ್ಲಿ ಅದಕ್ಕೆ ಒಂದೇ ಹೆಸರು, ಸಸ್ಯಶಾಸ್ತ್ರವಾಗಿ ಒಂದೇ, ಡಯಸ್ಕೋರಿಯಾ ಎಲಾಟ ಅಂತ ಹೇಳೋದು. ನಮ್ಮ ಊರಿನಲ್ಲಿ ಅಡ್ಡತಾಲಿ ಅಂತ ಇದೆ, ಪರ್ಪಲ್ ಆಮ್ ಅಂತಲೂ ಇದೆ. ನನ್ನಲ್ಲಿ ಒಂದು 7-8 ವೆರೈಟಿ ಇದರಲ್ಲಿ ಇದೆ. ಎಲ್ಲದರದ್ದು ಹೇಳಲಿಕ್ಕೆ ಕಷ್ಟ. ಇದು ತುಂಬಾ ಉದ್ದ ಇದೆ, ಇಷ್ಟು ಉದ್ದ ಇದ್ದಿರಬೇಕು. ನಾನು ಸಾಕಾಗಿ ಹೋಗಿ ಇಷ್ಟನ್ನು ತುಂಡು ಮಾಡಿ ತೆಗೆದಿದ್ದೇನೆ. ತೊಂದರೆ ಇಲ್ಲ, ಅದರಿಂದ ವಾಪಸ್ ಗಿಡ ಬರ್ತದೆ ಬರುವ ವರ್ಷ. ಹೌದು ಹೌದು, ತೆಗೆದಿದ್ದರೆ ತೊಂದರೆ ಇಲ್ಲ. ಅದು ಬರುವ ವರ್ಷಕ್ಕೆ ಇದರಿಂದ ದೊಡ್ಡದು ಬರ್ತದೆ. ಹೌದು, ಇದಕ್ಕೆ ಹಲವಾರು ಹೆಸರು ಇದೆ, ಹಲವಾರು ವ್ಯತ್ಯಾಸಗಳು ಇವೆ. ಒಂದು ಊರಿನಿಂದ ಮತ್ತೊಂದು ಊರಿಗೆ, ಒಂದು ಜಾತಿಯಿಂದ ಮತ್ತೊಂದು ಜಾತಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಗುಣದಲ್ಲಿ. ಆದರೆ ಸಸ್ಯಶಾಸ್ತ್ರವಾಗಿ ಎಲ್ಲ ಒಂದೇ. ಇದನ್ನು ನೀವು ನೋಡಿರ್ಬೋದು ಅಲ್ಲಿ. ಇದೊಂದು ನಮ್ಮನೆ ಅವರೆ ಅಂತ ಹೇಳ್ಬೋದು. ನೋಡಿ, ಇದಕ್ಕೆ ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ರಾಜಮ ಅಂತ ಹೇಳ್ತಾರೆ. ಇದರ ಕಾಯಿ ನೋಡಿದರೆ ಬಣ್ಣ ಇದೆ, ಚೆನ್ನಾಗಿರ್ತದೆ. ಇದು ಬೆಳೆತಿಲ್ಲ, ನಾನು ಬೆಳೆತ ಕಾಯಿ ತೆಗಿತೇನೆ. ಇದು ಸ್ವಲ್ಪ ರಸ ಹೀರುವ ಕೀಟ ತಿಂದಿದೆ, ಅಥವಾ ಬಣ್ಣ ಬರ್ತದೆ. ಅದು ಬಣ್ಣ ಬರ್ತದೆ. ರಾಜಮ ಅಂತ ಹೇಳ್ತಾರೆ ಕನ್ನಡದಲ್ಲಿ, ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರೆ. ಇದು ನಾನು ರೂಟ್ ಬಾಲ್ ಉಪಯೋಗಿಸಿ ಗಿಡಗಳನ್ನು ಮಾಡಿದ್ದು. ನಮ್ಮ ಸಣ್ಣ 50 ಸೆನ್ಸ್ ಜಾಗ ಇದೆ ನಮಗೆ ಹಳ್ಳಿಯಲ್ಲಿ, ಅಲ್ಲಿ ನಡುವ ಅಂತೇಳಿ ನಾನೇ ರೆಡಿ ಮಾಡುದು. ಅಂದ್ರೆ ರೋಗ ಇಲ್ಲ ಇದಕ್ಕೆ. ಹೌದೌದು, ನಾನು ಇಷ್ಟರವರೆಗೆ ಔಷಧಿ ಬಿಡಲಿಲ್ಲ. ನೋಡಿ, ಇದೊಂದು ನಮ್ಮನೆ ಕೆಸವು ತುಂಬಾ ಚೆನ್ನಾಗಿದೆ, ತುರಿಕೆ ಇಲ್ಲ ಅದು. ಹೌದು, ಮೊಜಂಟಿ ಜೇನು ಇದೆ ನನ್ನಲ್ಲಿ, ಪರಾಗ ಸ್ಪರ್ಶಕ್ಕಾಗಿ ಇಟ್ಟಿದ್ದು. ನನ್ನದು 3 ಇದೆ, ಒಂದರಲ್ಲಿ ಈಗ ಹೋಗಿದೆ. ಇದು ಗೊತ್ತಿರಬಹುದು ನಿಮಗೆಲ್ಲ, ಔಷಧಿಯ ಗಿಡ ಪುನರ್ನವ ಅಂತೇಳಿ. ಪುನರ್ನವ ಇದು ಕಾಡಿನಲ್ಲಿ ಬೆಳೀತದೆ. ನೀರಿಗಾಗಿ ನಮಗೆ ಬಾವಿ ಇದೆ. ಕಾಡಿನಲ್ಲಿ ಬೆಳೀತದೆ ಹೇಳಿಕ್ಕೆ ಆಗುದಿಲ್ಲ, ಇದನ್ನೇ ಕಾಡಾಗಿ ಮಾಡಿದ್ರೆ. 2 ಅಡಿಕೆ ಮರ ಇದೆ. ನೋಡಿ, ಬಿದಿರು ಈಗ ಅಕಾಲಿಕವಾಗಿ ಬಿದಿರು ಬರ್ತಾ ಇದೆ. ಇದು ಕಣಿಲೆಗಾಗಿಯೇ ನೆಟ್ಟ ಬಿದಿರು, ಆಸ್ಪರ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ, ಕಣಿಲೆಗಾಗಿಯೇ ನೆಟ್ಟದ್ದು. ಈಗ 2 ಕೊಯ್ದಿದ್ದೇನೆ ಮೊನ್ನೆ. ನೋಡಿ, ಇದು ಈಗ ಬರ್ತಾ ಇದೆ. ನಮ್ಮ ಊರಲ್ಲಿ ಈ ಸಮಯದಲ್ಲಿ ಕಣಿಲೆ ಬರೋದಿಲ್ಲ, ಇದಕ್ಕೆ ನೀರು ಹಾಕ್ತೇನೆ, ಹಾಗಾಗಿ ಏನೋ ಗೊತ್ತಿಲ್ಲ, ಬರ್ತಾ ಇದೆ. ಒಳ್ಳೆ ಆಗ್ತದೆ ಸಾಂಬಾರಿಗೆ. ಹೌದೌದು, ನಮ್ಮ ಊರಿಂದ ಇದು ಕಣಿಲೆಗಾಗಿಯೇ ಇರುವಂತದ್ದು. ಇದೊಂದು ಹೇಳ್ಬಿಡುವ, ಇದೊಂದು ಮಾಂಸ ಅಂತ ಹೇಳಿ, ಛಾಯಾಮಾಂಸ ಅಂತ ಹೇಳಿ. ಇದರಲ್ಲಿ ಸೊಪ್ಪು ಚೆನ್ನಾಗಿ ಪದಾರ್ಥಕ್ಕೆ ಆಗ್ತದೆ. ನಮ್ಮ ಪತ್ರೊಡೆ ಮಾಡ್ಬೋದು, ಹರವೆಯಾಗಿ ಸಾಂಬಾರು ಮಾಡ್ಬೋದು. ಆದ್ರೆ ಸ್ವಲ್ಪ ಒಮ್ಮೆ ನೀರು ಕುದಿಸಿ ನೀರು ತೆಗಿಬೇಕು. ಇದರಲ್ಲಿ ಸ್ವಲ್ಪ ಬಿಳಿಯ ರಸ ಇರ್ತದೆ, ಅದು ಸ್ವಲ್ಪ ಕಹಿ, ಅದನ್ನು ತೆಗಿಬೇಕು. ಇದು ಕೆಸವು ಗಡ್ಡೆಯದ್ದು, ನಮ್ಮ ಊರಿನ ನಾಟಿ ತಳಿ, ಗಡ್ಡೆಗೆ ಬೇಕಾಗಿ. ಇದೊಂದು ಮತ್ತೊಂದು ನಮಗೆ ಕರಿ ಕೆಸವು, ಇದು ತುರಿಕೆ ಇಲ್ಲದ್ದು. ಅದೊಂದು ಬಾಳೆ ನೋಡಿ, ಅದು ಮುಂಡು ಬಾಳೆ ಅಂತ ಹೇಳ್ತಾರೆ. ಅದರಲ್ಲಿ ಕುಂಡಿಗೆ ಅಂತ ಹೇಳ್ತೇವಲ್ಲ, ಅದು ಬರುದಿಲ್ಲ. ಹೌದು, ಅದಕ್ಕೆ ರೋಗ ಕಡಿಮೆ ಆಗುತ್ತೆ, ಭೂಮಿ ಬರುದಿಲ್ಲ. ಹೌದು, ನೋಡಿ, ಅದು 10-20 ವರ್ಷ ಆಯ್ತು. ನೋಡಿ, ಇದು ನಮ್ಮ ತೊಂಡೆ ಬಳ್ಳಿ, ಇದು 2ನೇ ಫ್ಲೋರ್ಗೆ ಹೋಗಿದೆ. ಹೌದು, ಬೇಕಾದಷ್ಟು ಆಗ್ತದೆ. ಹೆಚ್ಚಿಂದೆಲ್ಲ ಹಕ್ಕಿಗಳಿಗೆ, ಮಳೆಗಾಲದಲ್ಲಿ ಆಗುದಿಲ್ಲ ತೊಂಡೆ. ಹೆಚ್ಚಿಂದೆಲ್ಲ ಮಳೆ ಹಕ್ಕಿಗಳಿಗೆ ಮೇಳಿದ್ದು.
ಮೇಲ್ಗಡೆ ಸುಮಾರು 40 ಅಡಿ ಮೇಲಕ್ಕೆ ಹೋಗಿರುವಂತಹ ಕುಂಟೆ ಬಳ್ಳಿಯನ್ನು ನೋಡಿ ದಪ್ಪ ನೋಡಿದ್ವಿ. ಸ್ನೇಹಿತರೆ, ಮನೆಯ ಸುತ್ತ ಹೇಗಿದೆ ಅನ್ನುವಂಥದ್ದು ನೀವು ನೋಡಿದ್ರಿ. ನಿಜವಾಗ್ಲೂ ಇಂಟ್ರೊಡಕ್ಷನ್ ಈ ವಿಡಿಯೋದಲ್ಲಿದೆ, ಆದರೆ ಪಾರ್ಟ್ 2 ಬರ್ತಾ ಇದೆ. ಇದು ಪಾರ್ಟ್ 1. ಪಾರ್ಟ್ 2ರಲ್ಲಿ ಇದರ ಮನೆಯ ಮೇಲೆ ಯಾವ ರೀತಿಯಲ್ಲಿ ತರಕಾರಿ ತೋಟವನ್ನು ಮಾಡಿದ್ದಾರೆ, ಸುಮಾರು ಒಂದು 30ರಿಂದ 40 ವೆರೈಟಿ ತರಕಾರಿಗಳನ್ನ ಹೇಗೆ ಬೆಳೆದಿದ್ದಾರೆ, ಬಳ್ಳಿಗಳಲ್ಲಿ ಹೋಗಿ ಹೇಗೆ ಕಾಯಿಗಳನ್ನು ಕೊಡ್ತಾ ಇದೆ ಅನ್ನುವಂಥ ಎಲ್ಲ ಸಂಗತಿಯನ್ನು ಪಾರ್ಟ್ 2ರಲ್ಲಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇದನ್ನ ಮಿಸಸ್ ವಸಂತಿ ಎಸ್ ಭಟ್ ಅಂತೇಳಿ, ಅವಳು LICಯಲ್ಲಿ ಏಜೆಂಟ್ ಆಗಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾಳೆ. ಹಾಗಾಗಿ ಮನೆಯಲ್ಲಿ ನಾವು ಇಬ್ಬರೇ ಇರೋದು. ಅವಳು ಅದರಲ್ಲಿ ಬ್ಯುಸಿ ಇರ್ತಾಳೆ. ಹಾಗಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾಳೆ. ಇದರಲ್ಲಿ ಸ್ವಲ್ಪ ಕ್ಲೀನ್ ಮಾಡೋದು, ತರಕಾರಿ ಕೊಯ್ಯೋದು ಅವಳು ಮಾಡ್ತಾಳೆ. ಬಾಕಿ ಅಂದರೆ ನಾನು ಎಲ್ಲರಿಗೆ ಹೇಳೋದು ಅಂತ ಹೇಳಿದ್ರೆ, ಎಲ್ಲರೂ ತರಕಾರಿ ನಡಿ, ನಮ್ಮ ಕೈ ತೋಟವನ್ನು ಮಾಡಿ. ಟ್ಯಾರೆಸ್ ಆದರೂ ಟ್ಯಾರೆಸ್ನಲ್ಲಿ ಮಾಡುವವರು ಮಂಗಳೂರಲ್ಲಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ತಾರಸಿಯಲ್ಲಿ ಮಾಡುವವರು ಇದ್ದಾರೆ, ಬಾಲ್ಕನಿಯಲ್ಲಿ ಮಾಡುವವರು ಇದ್ದಾರೆ. ಹಾಗಾಗಿ ಹಸಿರನ್ನು ಬಿಡಬಾರದು ಯಾವುದು. ಹಸಿರೇ ಉಸಿರು ಅಂತ ಹೇಳಿದಲ್ಲ, ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ಜನರಿಗೆ ಇನ್ನೂ ಪ್ರೋತ್ಸಾಹ ಕೊಡುವಂಥ ಶಿವಪ್ರಸಾದ್ ಮಲೆಬೆಟ್ಟು ಅವರಿಗೆ, ಸಹಜ ಕೃಷಿ ಅವರಿಗೂ ತುಂಬ ಧನ್ಯವಾದಗಳು. ತುಂಬ ಪ್ರಚಾರ ಸಿಕ್ಕಲಿ ಈ ವಿಡಿಯೋಕ್ಕೆ. ನನಗೆ ಬೇಕಾಗಿಲ್ಲ, ನಾನು ಪ್ರಚಾರಕ್ಕಾಗಿ ಇದನ್ನು ಮಾಡ್ತಾನೂ ಇಲ್ಲ, ಮಾರಾಟಕ್ಕೂ ಮಾಡ್ತಾ ಇಲ್ಲ. ನಾನು ನಮಗೆ ಬೇಕಾಗಿ ಮಾಡ್ತಾ ಇದ್ದೇನೆ ಮತ್ತು ಗೆಳೆಯರಿಗಾಗಿ. ಆದರೆ ಜನಗಳು ತರಕಾರಿ ಅಥವಾ ಗಿಡ ನಡಬೇಕು. ಯಾವಾಗಲೂ ಗಿಡ ಬೇಕೇ ಬೇಕು, ಹಸಿರೇ ಉಸಿರು. ಹಿರಿಯರು ಒಂದು ಅತ್ಯದ್ಭುತವಾಗಿರುವಂಥ ಪ್ರೇರಣೆಯನ್ನು ಕೊಟ್ಟರು. ನಾವೆಲ್ಲರೂ ಕೂಡ ಯುವಕರಿದ್ದೀವಿ, ನಮಗೆ ಸಾಮರ್ಥ್ಯ ಇದೆ, ಶಕ್ತಿ ಇದೆ, ವಯಸ್ಸಿದೆ. ನಾವೆಲ್ಲರೂ ಉಪಯೋಗ ಮಾಡಿಕೊಂಡು ಈ ರೀತಿಯ ಹಸಿರು ಕ್ರಾಂತಿಯನ್ನು ಮಾಡುವ ಅನ್ನುವಂಥ ಸಂದೇಶವನ್ನು ಹೇಳ್ತಾ ಈ ಕೈತೋಟದ ಪಾರ್ಟ್ 2 ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.